ಹಲೋ ಸರ್. ಹಲೋ ಸರ್, ನಾನು ಸಂತೋಷ್ ಅಂತ. ನೀವು ಹೇಳ್ದಾಗೆ 6:15 ಇಲ್ಲಿ ಬಂದಿದ್ದೀನಿ ಸರ್. ನೀವು ಬೇಗ ಬಂದರೆ ಪ್ರಾಡಕ್ಟ್ ಬಗ್ಗೆ ಮಾತಾಡಿ, ಅದೇ ಸರ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಟ್ಬಿಡ್ತೀನಿ. ಬಟ್ ಸಾರಿ ಸಂತೋಷ್, ನಮಗೆ ನಿಮ್ಮ ಪ್ರಾಡಕ್ಟ್ ಬೇಡ, ನಾವು ಬೇರೆ ಕಡೆಯಿಂದ ಬಾರೋ ಮಾಡ್ತಿದ್ದೀವಿ. ಸರ್ ಬೇಕಾದರೆ ನಿಮ್ಮ ರೇಟ್ಗೆ ಫಿಕ್ಸ್ ಮಾಡಿಸ್ಕೊಡ್ತೀನಿ ಸರ್. ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್, ನಿಮ್ಮ ಪ್ರಾಡಕ್ಟ್ಸ್ ಆರ್ ಔಟ್ಡೇಟೆಡ್. ಓಕೆ, ದೇ ಆರ್ ನೋ ಯೂಸ್ ಸರ್. ಅದನ್ನು ಕಟ್ಕೊಂಡು ನಾವೇನು ಮಾಡೋಣ ಸರ್? ಆಗಲ್ಲ ಸರ್. ರೀ, ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ವ? ಇದು ಬಿಟ್ಟು ಬೇರೆ ಕೆಲಸ ಮಾಡೋಗಿ ಉದ್ಧಾರ ಆಗ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಸಂತೋಷ್ ಅಂತ. ಅದು ಯಾವ ಗಳಿಗೆಲ್ಲಿ ನನಗೆ ಹೆಸರಿಟ್ರೋ ಗೊತ್ತಿಲ್ಲ. ನನ್ನ ಪ್ರಕಾರ ಈ ಸಂತೋಷ, ಹ್ಯಾಪಿನೆಸ್ ಅನ್ನೋದು ಇರೋದು ಲೈಫಲ್ಲಿ ನಡೆಯೋ ದೊಡ್ಡ ದೊಡ್ಡ ಸೆಲೆಬ್ರೇಷನ್ಗಳು. ಈಗ ಪ್ರಶ್ನೆ ಏನಂದರೆ, ನನ್ನ ಲೈಫಲ್ಲಿ ಈ ಥರ ದೊಡ್ಡ ದೊಡ್ಡ ಸೆಲೆಬ್ರೇಷನ್ಗಳು ನಡೆಯುತ್ತಾ? ನಾನು ಸಂತೋಷವಾಗಿರ್ತೀನ ಅಂತ. ಎನಿವೆ, ಸಂತೋಷನ ಹುಡ್ಕೋ ಈ ನನ್ನ ಜರ್ನಿಗೆ ನಿಮಗೆಲ್ಲ ಸ್ವಾಗತ. ನಾನೊಬ್ಬ ಮಾರ್ಕೆಟಿಂಗ್ ಏಜೆಂಟ್. ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ನ ಕಸ್ಟಮರ್ಗಳಿಗೆ ಸೇಲ್ ಮಾಡಬೇಕು. ಇವುಗಳು ಯಾವ ಸೇಲ್ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಪ್ರತಿದಿನ ಇವತ್ತು ಯಾರಾದರೂ ಒಬ್ರು ತಗೋತಾರೆ ನಂಬಿಕೆಯಲ್ಲಿ ಬಂದು ಕೆಲಸ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಒಂದು ಸೇಲ್ ಆದರೂ 1 ತಿಂಗಳು ಬಾಡಿಗೆ ಹಾಗೂ 1 ತಿಂಗಳು ರೇಷನ್ಗೆ ಸಾಲುವಷ್ಟು ದುಡ್ಡು ಸಿಗುತ್ತೆ ಅಂತ. ಆದರೆ ಇನ್ನೂ ಒಂದು ಕೂಡ ಸೇಲ್ ಆಗಿಲ್ಲ. ಈ ಪ್ರಾಡಕ್ಟ್ಸ್ಗೆ ಒಳ್ಳೆ ಬೇಡಿಕೆ ಇದ್ದಾಗ ಇದನ್ನು ಮಾರಿ ಒಳ್ಳೆ ಲಾಭ ಪಡಿಬೋದು ಅಂತ ಸಾಲ ಮಾಡಿ ಇದನ್ನ ತಗೊಂಡೆ. ಆದರೆ ನಂದರ ಅದೃಷ್ಟ, ನಾನು ತಗೊಂಡ್ಮೇಲೆ ಅದರ ಬೇಡಿಕೆನೇ ಇಳಿದೋಯ್ತು. ಸಂತು, ಬಂದ್ಯಾ? ಬಾ. ಸುಸ್ತಾಗಿರ್ತೀಯಾ? ನೆನ್ನೆ ಮಿಕ್ಕಿರೋ ಮೊಸರು ಐತೆ, ಹಾಕೊಂಡು ಊಟ ಮಾಡು. ನಮ್ಮಣ್ಣ ಆಕ್ಸಿಡೆಂಟಿಂದಾಗಿ ಇವನು ಕಣ್ಣು ಕಳ್ಕೊಂಡ. ಪ್ರಾಡಕ್ಟ್ ಡೀಟೇಲ್ಸನ್ನು ನನಗೆ ಕೊರಿಯರ್ ಮಾಡು, ನಾನೇನಾದರೂ ಸಹಾಯ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ ಹೇಳಿದ್ದ. ಆದರೆ ಅದನ್ನು ಕೊರಿಯರ್ ಮಾಡೋಕ್ಕೂ ನನ್ನ ಹತ್ರ ಹಣ ಇಲ್ಲ. ಸಂತು, ಇವತ್ತು ನನ್ನ ಬರ್ತ್ಡೇ. ಕೇಕ್ ತರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನೀನು ಮರ್ತಿಲ್ಲ ಅಂತ ನನಗೆ ಗೊತ್ತು, ಆದರೂ ನೆನಪು ಮಾಡಿದೆ ಅಷ್ಟೇ. ಎಲ್ಲಿ ಬಾಡಿಗೆ? ಎಷ್ಟು ತಿಂಗಳಿಂದ ನನ್ನ ನೈಗೆ ಆಟಾಡಿಸ್ತಾ ಇದೆಯಾ? ನಾನು ಕೊಡ್ತೀನಣ್ಣ, ಎಲ್ಲೂ ಓಡೋಗಲ್ಲ. ಎಲ್ಲಾದರೂ ಓಡೋಗಪ್ಪ, ನನಗದು ಬೇಡ. ನನ್ನ ಬಾಡಿಗೆ ಕೊಟ್ಟು ಎಲ್ಲಾದರೂ ಓಡೋಗು. ಅದು ಈ ಮಂತ್, ಪ್ರತಿ ತಿಂಗಳು ಇದೇ ಹೇಳ್ತೀಯಲ್ಲ, ಈ ಮಂತು ನೆಕ್ಸ್ಟ್ ಮಂತು ಅಂತ. ಈ ಪ್ರಾಡಕ್ಟ್ಸ್ ಎಲ್ಲ ಮಾರಿ ದುಡ್ಡು ಬಂದಿದ ತಕ್ಷಣ ನಿಮ್ಗೆ ಕೊಟ್ಬಿಡ್ತೀನಿ. ಅಯ್ಯೋ, ನೀನು ನಿನ್ನ ಪ್ರಾಡಕ್ಟ್ಸು ಅದನ್ನ ಯಾರು ತಗೊಳ್ಳಲ್ಲ, ನೀನು ನನಗೆ ಬಾಡಿಗೆ ಕೊಡಲ್ಲ. ತಗೋತಾರೆ ಅಣ್ಣ, ಸ್ವಲ್ಪ ಟೈಮ್ ಬೇಕಷ್ಟೇ. ನಿನ್ನ ಹಳೆ ಕತೆ ಪುರಾಣ ಎಲ್ಲ ನನಗೆ ಬೇಡ.
ನನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಒಂದು ವೀಕ್ ಒಳಗೆ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನಾನು ಬಾಡಿಗೆ ಈ ಥರ ಸಡನ್ನಾಗಿ ಒಂದು ವೀಕ್ ಅಂದರೆ ಹೆಂಗಾಗುತ್ತೆ ನೀವು ಹೇಳಿ? ಅಯ್ಯೋ ನನಗೇನು ಕೇಳಿಸ್ತಿಲ್ಲಪ್ಪ, ನನಗೇನು ಹೇಳೋಕೆ ಹೋಗ್ಬೇಡ, ನಾನು ಬಾಡಿಗೆ ಕೊಟ್ಬಿಡು ಅಷ್ಟೇ. ಒಂದಾದ್ರೂ ಸೇಲ್ ಐತೇನೋ? ಮಗ ಒಂದು ಹೇಳ, ಇದೆಲ್ಲ ನಮ್ಗೆ ಗುರ್ಕೋಟ್ ಆಗಲ್ಲ ಕಣೋ. ಬೇರೆ ಕೆಲಸ ನೋಡ್ಕೊಳ್ಳೋ. ನನಗೂ ಗೊತ್ತು ಕಣೋ, ಆದರೆ ನಾನು ಇದನ್ನೆಲ್ಲ ಸಾಲ ಮಾಡಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಾರಿ ಆಮೇಲೆ ನಾನು ಬೇರೆ ಕೆಲಸ ನೋಡ್ಕೋತೀನಿ. ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ, ಅವನು ಇದೆಲ್ಲ ಮಾರಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವನಿಗೆ ಪ್ರಾಡಕ್ಟ್ ಡೀಟೇಲ್ಸ್ನ ಕೊರಿಯರ್ ಮಾಡೋದಾಗಲಿ. ನಾನು ಇನ್ನು ಬರ್ತೀನಿ ಮಗ. ಮಗ ಏನು? ಒಂದು 200 ರೂಪಾಯಿ ಇದ್ರೆ ಕೊಡ್ತೀಯಾ? ಯಾಕೋ? ಅದು ನಮ್ಮ ಅಣ್ಣನ ಬರ್ಡೇ ಇತ್ತು, ಅದಕ್ಕೆ ಕೇಕ್ ಕಟ್ ಮಾಡಿಸೋಣ. ಮಗ ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ತಿನ್ನೋಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಈ ಟೈಮಲ್ಲಿ ಇದೆಲ್ಲ ಬೇಕೇನೋ? ನನಗೂ ಗೊತ್ತು ಕಣೋ, ಆದರೆ ಈ ಜನ್ಮದಲ್ಲಿ ಅವನಿಗೆ ನಾನು ಕಣ್ಣು ಹಾಕ್ಸ್ಕೊಡ್ತೀನಿ ಇಲ್ವ ಅಂತ ಗೊತ್ತಿಲ್ಲ. ಅದನ್ನು ನಾನು ಯಾವತ್ತೂ ಬಾಯ್ಬಿಟ್ಟು ಕೇಳೂ ಇಲ್ಲ. ಅವನು ಬರ್ಡೇ ಮಾಡೋದ್ರಿಂದ ಅವನು ಖುಷಿಯಾಗಿರ್ತಾನೆ ಅಂದರೆ ಅದನ್ನು ಮಾಡೋಣ ಅನ್ನಿಸ್ತು. ತಗೋ ಮಗ, ಬರ್ತೀನಿ, ಬಾಯ್. ಥ್ಯಾಂಕ್ಸ್ ಮಗ. ಅವನು ಹೇಳಿದ್ದು ಕರೆಕ್ಟ್ ಇತ್ತು. ತಿನ್ನೋಕ್ಕೂ ದುಡ್ಡಿಲ್ಲದೆ ಇರೋ ಟೈಮಲ್ಲಿ ಬರ್ಡೇ ಮಾಡೋಕ್ಕೆ ಸಾಲ ಮಾಡ್ತೀನಿ ಅಂದರೆ ಯಾರು ತಾನೇ ಬೈಯಲ್ಲ? ಅದೇ ನನ್ನ ಹತ್ರನೇ ದುಡ್ಡಿದ್ದಿದ್ರೆ ಅವನಿಗೆ ಮಾತನ್ನು ಹೇಳೋಕ್ಕೂ ಒಂದು ಕಾರಣ ಇತ್ತು. ಯಾಕೋ ಇಷ್ಟೊಂದು ಖಾರ ತಿಂತ ಇದೆಯಾ? ಏನಾಯ್ತೋ? ಜಾಸ್ತಿ ಖಾರ ತಿಂದರೆ ಜಾಸ್ತಿ ನೀರು ಕುಡಿಬೋದು, ಆಗ ಹೊಟ್ಟೆ ತುಂಬುತ್ತೆ ಅಂತ ಅಷ್ಟೇ. ದುಡ್ಡಿದ್ರೆ ನಾವೆಲ್ಲ ಸಂತೋಷವಾಗಿರ್ತೀವ. ಸಂತೋಷ ಅನ್ನೋದು ದುಡ್ಡಲ್ಲೇ ಇದೆಯಾ? ಹಣ 1 kg ನಾರ್ಮಲ್ ಕೇಕ್ ಎಷ್ಟಾಗುತ್ತೆ? 180. ಒಂದು ನಿಮಿಷ ಅಣ್ಣ, ಇಲ್ಲೇ ಬಂದೆ. ನನ್ನ ಫ್ರೆಂಡ್ ಕೊಟ್ಟಿದ್ದ ದುಡ್ಡನ್ನ ನಾನು ಕಳ್ಕೊಂಡಿದ್ದೆ. ಸಂತು, ಬಂದ್ಯಾ? ವಾ, ನಾನು ಈ ಬಟ್ಟೆಯಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಸಂತು? ಕೇಕಲ್ಲಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಬಾ. ಚೆನ್ನಾಗಿದೆಯಾ?
ಕ್ಯಾಂಡ್ಲ್ ಹಚ್ಚಿದ್ದೀನಿ, ಆರಿಸು. ಒಂದು ನಿಮಿಷ, ಬೇಕ್ರಿನ ಯಾವುದೋ ಹಾಳಾಗಿರೋಕ್ಕೆ ಕೊಟ್ಬಿಟ್ಟಿದ್ದೇನೆ. ನಾನು ಕೂಡ ಸರಿಯಾಗಿ ನೋಡಿದೆ, ಅದನ್ನೇ ತಂದುಬಿಟ್ಟಿದ್ದೀನಿ. ಹೌದಾ? ಹಾಂ. ಅಯ್ಯೋ ಪಾಪ, ನೀನು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಈ ಕೇಕ್ ತಂದಿದ್ದೆ, ಎಲ್ಲ ಬೇಕ್ರಿನಿಂದ ಹಾಳಾಯಿತು. ಇರಲಿ ಬಿಡು ಸಂತು, ಕೇಕ್ ತಿಂದೆ ಇದ್ದರೆ ಏನಂತೆ. ನನ್ನ ಬರ್ತಡೇ ದಿನಾನು ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಕೊನೆವರೆಗೂ ನೆನ್ಪಿಟ್ಕೊತೀನಿ. ಮಗ ರೆಡಿನಾ? ಸರಿ ಸರಿ, ರಿಜಿಸ್ಟರ್ ಮಾಡಿಸಿ ಡೇಟ್ ಕೊಟ್ಬಿಡು. ಸರಿ ಮಗ. ತಗೋ ಮಗ. ಮಗ 300 ಅಷ್ಟೇ ಮಾತಾಡಿದ್ದು. ಸರಿ ಮಗ. 500 ರೂಪಾಯಿ ಹೇಳಿ 300 ರೂಪಾಯಿ ಕೊಟ್ಟಿದ್ದೆ ಅಂತ ವಾದ ಮಾಡೋ ಸ್ಥಿತಿಲಿ ನಾನು ಅವತ್ತಿರಲಿಲ್ಲ. ನನಗೆ ಆ 300 ರೂಪಾಯಿ ದೊಡ್ಡದಾಗಿತ್ತು. ಅದರಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ನ ನನ್ನ ಫ್ರೆಂಡಿಗೆ ಕೊರಿಯರ್ ಮಾಡಿದೆ. ಹಲೋ ಸಂತು, ಕಂಗ್ರಾಸ್ ಕಣೋ. ನಮ್ಮ ಸರ್ ನಿನ್ನ ಪ್ರಾಡಕ್ಟ್ನ ತಗೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ. ನಾವು ಆದಷ್ಟು ಬೇಗ ಬಂದು ನಿನ್ನ ಪ್ರಾಡಕ್ಟ್ ತೊಗೊಂಡು ಹೋಗ್ತೀವಿ. ನಿಜನ ಮಗ? ಹ್ಞೂ ಕಣೋ. ಅಷ್ಟೇ ಅಲ್ಲ, ನಿಮಗೆ ನಮ್ಮ ಕಂಪ್ನಿಲಿ ಒಂದು ಕೆಲಸ ಕೊಡ್ತೀನಿ ಅಂದರು. ಪಕ್ಕನ? ಪಕ್ಕಾ ಕಣ. ಅಯ್ಯೋ, ನಾವು ಅಲ್ಲಿಗೆ ಬಂದು ಮಾತಾಡ್ತೀವಿ ಬಿಡಪ್ಪ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗುತ್ತೆ ಕಣ. ಥ್ಯಾಂಕ್ ಯು ಮಗ. ಸಂತೋಷ ಅಂದರೆ ಇದೇನಾ? ಅಲ್ಲ, ನಾನು ಮೊದಲೇ ಹೇಳಿದಾಗೆ ಅದಿರೋದು ಲೈಫಲ್ಲಿ ನಡೆಯೋದು ದೊಡ್ಡ ಸೆಲೆಬ್ರೇಷನ್ಗಳಲ್ಲಿ, ಈ ಥರ ಸಣ್ಣ ಪುಟ್ಟ ಖುಷಿಗಳಲ್ಲ. ಹೌದಾ ಸಂತು, ಒಳ್ಳೆಯದೇ ಆಯ್ತು ಬಿಡು. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಈ ಸಂತೋಷದ ವಿಷಯನ ಸಿಹಿ ತಿಂತ ಸೆಲೆಬ್ರೇಟ್ ಮಾಡೋಣ. ಸಿಹಿ ತರ್ತೀನಿ ಇರು ಸಂತು. ಸಂತು, ಇದೇ ಕೇಕ್ ಅಲ್ವಾ ಸಂತು ನೀನು ನಾನು ಹುಡ್ತಾ ಬುದ್ಧಿ ನಾನು ತಗೊಂಡು ಬಂದಿದ್ದು? ಯಾಕೆ ಸಂತು, ನಾನು ನಿಂದೆಲ್ಲ ಮುಚ್ಚಿಡ್ತಿದೀಯಾ? ನನಗೂ ಕಷ್ಟ ಅಂದರೆ ಏನು ಅಂತ ಗೊತ್ತು, ನೀನು ತುಂಬ ಕಷ್ಟಪಡ್ತಿದ್ಯಾ ಅಂತಲೂ ಗೊತ್ತು. ನೀನು ನನ್ನ ಖುಷಿಯಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ಯಾ, ಆದರೆ ನಾನು ಆಲ್ರೆಡಿ ಖುಷಿಯಾಗೇ ಇದ್ದೀನಿ ಸಂತು. ನಿನ್ನ ಜೊತೆ ಒಂದು ತುತ್ತನ್ನ ತಿಂದರು ತಿಂದೇ ಇದ್ರು, ಅಕಸ್ಮಾತ್ ನಾವು ರೋಡಿಗೆ ಬಿದ್ದರು ಅಲ್ಲೂ ನಾನು ನಿನ್ನ ಜೊತೆ ಖುಷಿಯಾಗೇ ಇರ್ತೀನಿ ಸಂತು. ಸಂತೋಷ ಅನ್ನೋದು ಬೇರೆ ಎಲ್ಲೋ ಇದೆ ಅಂತ ಅದನ್ನ ಹುಡ್ಕೋ ಅವಸರದಲ್ಲಿ ಕಣ್ಮುಂದೆ ಇರೋ ಸಂತೋಷನೇ ನೀನು ಕಾಣಿಸ್ತಿಲ್ಲ ಸಂತು. ನೀನು ಅವತ್ತು ಕೇಕ್ ಬದಲು ರೈಸ್ ಕೇಕ್ ತಂದಿದ್ದೆ ಅಂತ ನನಗೆ ಗೊತ್ತಿತ್ತು, ಆದರೂ ನಾನು ಖುಷಿಯಾಗೇ ಇದ್ದೆ. ಬಹುಶಃ ನೀನು ಅವತ್ತು
ಕೇಕ್ ತಗೊಂಡು ಬಂದಿರೋ ನಂಗೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ. ಸಂತೋಷ ಅನ್ನೋದು ನೀನು ಅಂದ್ಕೊಂಡಿರೋ ಹಾಗೆ ದೊಡ್ಡ ದೊಡ್ಡ ಸೆಲೆಬ್ರೇಷನ್ಗಳಲ್ಲಿ ಇಲ್ಲ ಸಂತು. ಅದಿರೋದು ಲೈಫಲ್ಲಿ ಬರೋ ಆ ಸ್ಮಾಲ್ ಮೂಮೆಂಟ್ಸಲ್ಲಿ ಮಾತ್ರ. ಕುರುಡ ಫಿಲಾಸಫಿ ಹೊಡಿತಿದ್ದಾನೆ ಅಂತ ಅನ್ಕೋಬೇಡ ಸಂತು. ನಾನು ನಿನ್ನ ಥರ ಕಷ್ಟದಲ್ಲೂ ಅಡ್ಜಸ್ಟ್ ಮಾಡ್ಕೋತೀನಿ ಸಂತು. ಆ ದೇವರು ನನ್ನ ಹತ್ರ ಕಣ್ಕಿತ್ಕೊಂಡಿರ್ಬೋದು, ಆದರೆ ಅರ್ಥ ಮಾಡ್ಕೊಳ್ಳೋ ಮನಸ್ಸಿನಲ್ಲ ಸಂತು. ನೀನು ಈ ಥರ ಸತ್ಯನ ಮುಚ್ಚಿಟ್ಟು ನೀನೊಬ್ಬನೇ ನೋವು ಅನುಭವಿಸ್ತಿದ್ರೆ ನಾನೆಲ್ಲ ನಿನಗೆ ಭಾರ ಆಗ್ತಿದ್ದೀನಿ ಅನಿಸುತ್ತೆ ಸಂತು. ಒಂದು ವೇಳೆ ನಿಂಗೆ ಆಗ ಅನ್ಸಿದ್ರೆ ಹೇಳ್ಬಿಡು ಸಂತು, ನಾನು ಹೊರಟೋಗ್ತೀನಿ. ನಿಜ, ಸಂತೋಷ ಅನ್ನೋದಿರೋದು ದೊಡ್ಡ ಸೆಲೆಬ್ರೇಷನ್ಗಳಲ್ಲ, ಅದಿರೋದು ನಮ್ಮ ಜೀವನದಲ್ಲಿ ಬರೋ ಆ ಚಿಕ್ಕ ಚಿಕ್ಕ ಸಂತಸದ ಕ್ಷಣಗಳಲ್ಲಿ. ಸೊ ನಮ್ಮ ಜೀವನದಲ್ಲಿ ಬರೋ ಪ್ರತಿ ಸಂತಸದ ಕ್ಷಣಗಳನ್ನು ನಾವು ಅನುಭವಿಸೋಣ. ಅದನ್ನು ಬಿಟ್ಟು ಸಂತೋಷ ಅನ್ನೋದು ಬೇರೆ ಎಲ್ಲೋ ಇದೆ ಅಂತ ಅದನ್ನು ಹುಡುಕ್ತಾ ಕೂತ್ರೆ ಹುಡುಕ್ತಾನೆ ಜೀವನ ಕಳ್ಕೊಳ್ತೀವಿ. ಜೀವನ ತುಂಬ ಚಿಕ್ಕದು. ಸೊ ಅದರಲ್ಲಿ ಬರೋ ಪ್ರತಿ ಮೂಮೆಂಟ್ಸ್ನ ಎಂಜಾಯ್ ಮಾಡೋಣ. ಇದು ನನ್ನ ವರ್ಷ. ಸಂತೋಷ ಅಂದರೆ ಏನು, ಅದೆಲ್ಲಿರುತ್ತೆ ಅನ್ನೋದನ್ನು ನಾನು ಕಂಡುಹಿಡ್ಕೊಂಡೆ. ಐ ಆಮ್ ಶ್ಯೂರ್ ನೀವು ಕೂಡ ನಿಮ್ಮ ಜೀವನದಲ್ಲಿ ಅದನ್ನು ಕಂಡುಹಿಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಎನಿವೆ, ಸಂತೋಷನ ಹುಡುಕೋ ಈ ನನ್ನ ಜರ್ನಿಯಲ್ಲಿ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಅಂಟಿಲ್ ನೆಕ್ಸ್ಟ್ ಟೈಮ್.